ನಮಸ್ಕಾರ ವೀಕ್ಷಕರೇ, ಇವತ್ತಿನ ವಿಡಿಯೋದಲ್ಲಿ ನಾನು ಅವರೆಕಾಯಿ ಕರ್ಮೀನ್ ಹುಳಿ ಸಾರು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಬನ್ನಿ ಇದಕ್ಕೆ ಬೇಕಾಗಿರುವ ಪದಾರ್ಥಗಳು ಏನೇನು ಅಂತ ನೋಡೋಣ. ಇದಕ್ಕೆ ನಾನು ಒಂದು 100 ಗ್ರಾಮ್ ಆಗೋಷ್ಟು ಕರ್ಮೀನನ್ನು ತೊಗೊಂಡಿದ್ದೀನಿ. ಕರ್ಮೀನು ನಿಮಗೆ ಎಷ್ಟು ಬೇಕಂದ್ರೂ ತೊಗೋಬೋದು. ಅದನ್ನೆಲ್ಲ ಅದರಲ್ಲಿರುವಂತಹ ತಲೆ ಪೀಸ್ನೆಲ್ಲ ಕಟ್ ಮಾಡಿ ತೊಗೋಬೇಕು. ಹಾಗೆ ಒಂದು ಅರ್ಧ kg ಆಗುವಷ್ಟು ಹಸಿ ಅವರೆಕಾಯಿನ ತೊಗೊಂಡಿದ್ದೀನಿ. ಮತ್ತು ಮಸಾಲೆಗೆ ರುಬ್ಬೋದಕ್ಕೆ ಖಾರಕ್ಕೆ ಏನೇನು ಬೇಕು ಅಂದರೆ ಇಲ್ಲಿ ಒಂದು 2 ಟೊಮೊಟೊ, 2 ಈರುಳ್ಳಿ, ಹಾಗೆ ಒಂದು ದಪ್ಪನೆ ಸೈಜಿನ ಬೆಳ್ಳುಳ್ಳಿ, ಮತ್ತು ಅರ್ಧ ಹೋಳಾಗುವಷ್ಟು ತೆಂಗಿನಕಾಯಿ ತುರಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆ ಒಂದು ಚಿಕ್ಕ ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆಹಣ್ಣು. ಇಷ್ಟು ಪದಾರ್ಥಗಳನ್ನ ನಾವಿವಾಗ ಮಿಕ್ಸಿ ಜಾರ್ನಲ್ಲಿ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಬೇಕು, ಅಂದರೆ ರುಬ್ಕೋಬೇಕಾಗತ್ತೆ. ಈ ಒಂದು ಕರ್ಮೀನ್ ಸಾಂಬಾರು ತುಂಬಾ ಚೆನ್ನಾಗಿರುತ್ತೆ. ಈ ಕರ್ಮೀನ್ ಹುಳಿ ಸಾರು ಅಂದರೆ ಕರ್ಮೀನ್ ಇಷ್ಟಪಡೋವಂಥವ್ರು ಎಲ್ರಿಗೂ ಇದು ಇಷ್ಟ ಆಗುತ್ತೆ. ನೀವು ಇದನ್ನು ಒಂದ್ಸರಿ ಮನೆಯಲ್ಲಿ ಟ್ರೈ ಮಾಡಿ ನೋಡಿ, ತುಂಬಾ ರುಚಿಯಾಗಿರುತ್ತೆ. ಹಾಗೆ ಈ ಕರ್ಮೀನಲ್ಲಿ ನಾವು ಫ್ರೈ ಕೂಡ ಮಾಡ್ಬೋದು, ಡ್ರೈ ಫ್ರೈ ಥರ ತುಂಬಾ ಚೆನ್ನಾಗಿರುತ್ತೆ. ನಾನು ಮುಂದೆ ಆ ವಿಡಿಯೋ ಕೂಡ ಮಾಡಿ ಹಾಕ್ತೀನಿ, ತುಂಬ ಟೇಸ್ಟಿಯಾಗಿರುತ್ತೆ ಫ್ರೈ ಕೂಡ. ನೋಡಿ, ಎಲ್ಲ ಪದಾರ್ಥಗಳನ್ನೆಲ್ಲ ಹಾಕಿದ್ಮೇಲೆ ನಾವು ಸಾಂಬಾರು ಪುಡಿ ಹಾಕೋಬೇಕಾಗತ್ತೆ. ಮನೆಯಲ್ಲಿ ಕೆಲವರು ಸಾಂಬಾರು ಪುಡಿ ರೆಡಿ ಮಾಡಿ ಇಟ್ಕೊಂಡಿರ್ತಾರಲ್ವ, ಅದು ನಿಮ್ಗೆ ಎಷ್ಟು ಬೇಕಷ್ಟು ಖಾರಕ್ಕೆ ಅದ ನೋಡಿಕೊಂಡು ಆ ಸಾಂಬಾರು ಪುಡಿನ ಬಳಸಿ. ಇಲ್ಲ ಅಂತಂದರೆ ಹೊರಗಡೆ ಅಂಗಡಿಯಲ್ಲಿ ಕೂಡ ಸಿಗುತ್ತಲ್ವ, ಅದನ್ನು ತಂದು ಬಳಸ್ಕೋಬೋದು. ಈ ಥರ ನುಣ್ಣಗೆಲ್ಲ ರುಬ್ಕೊಂಡು ಕುಕ್ಕರ್ನಲ್ಲಿ ಇವಾಗ ಒಂದು 3 ರಿಂದ 4 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕೋತಾ ಇದ್ದೀನಿ. ಎಣ್ಣೆ ಕಾದ ನಂತರ ಅದಕ್ಕೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಸಾಸಿವೆ, ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಜೀರಿಗೆ, 2 ಬೇಡಿಗೆ ಮೆಣಸಿನ್ಕಾಯಿ ಒಗ್ಗರಣೆಗೆ, ಮತ್ತು ಸ್ವಲ್ಪ ಕರಿಬೇವಿನ ಸೊಪ್ಪು, ಇಷ್ಟನ್ನು ಹಾಕಿ ಈ ಹಸಿ ಅವರೆಕಾಯಿ ನಾನೇನು ಬಿಡಿಸ್ಕೊಂಡು ತೊಗೊಂಡಿದ್ದೀನಲ್ವ, ಆ ಅವರೆಕಾಯಿನ ಒಂದ್ಸರಿ ತೊಳೆದ್ಬಿಟ್ಟು ಇದನ್ನು ಎಣ್ಣೆಯಲ್ಲಿ ಹಾಕ್ಕೊಳ್ಳಿ. ಹಾಕಿ ಇದನ್ನೆಲ್ಲ ಸ್ವಲ್ಪ ಒಂದು 5 ನಿಮಿಷ ಚೆನ್ನಾಗಿ ಸ್ವಲ್ಪ ಎಣ್ಣೆಯಲ್ಲೇ ಇದನ್ನು ಫ್ರೈ ಮಾಡ್ಕೊಳ್ಳಿ. ಸ್ಟಾರ್ಟಿಂಗೇ ನೀವು ಕರ್ಮೀನನ್ನ ಇದಕ್ಕೆ ಹಾಕಕ್ಕೆ ಹೋಗಬಾರ್ದು. ಫಸ್ಟು ನಾವು ಹುಳಿ ಸಾರನ್ನ ಯಾವ ರೀತಿ ಮಾಡ್ತೀವೋ ಆ ಥರ ಫಸ್ಟ್ ರೆಡಿ ಮಾಡ್ಕೊಂಬಿಡ್ಬೇಕು, ನಂತರ ಕರ್ಮೀನನ್ನು ಹಾಕಬೇಕಾಗತ್ತೆ. ಈಗ ಅವರೆಕಾಯಿ ಎಲ್ಲ ಹಾಕಿದ್ಮೇಲೆ ಒಂದು 5 ನಿಮಿಷ ಬಿಟ್ಟ ಮೇಲೆ ಎಣ್ಣೆಯಲ್ಲಿ ನಾವು ಆಡಿಸಿಟ್ಕೊಂಡಿದ್ದಂತಹ ಖಾರನ ಇವಾಗ ಇದಕ್ಕೆ ಹಾಕ್ಕೊಂಡು ಎಷ್ಟು ಬೇಕಷ್ಟು ನೀರನ್ನು ಹೆಚ್ಚಿಸ್ಕೊಳ್ಳಿ. ಮತ್ತು ಇದಕ್ಕೆ 2 ಆಲೂಗೆಡ್ಡೆ, 2 ಬದನೆಕಾಯಿ ಕೂಡ ಹಾಕ್ತಾಯಿದ್ದೀನಿ. ಹುಳಿ ಸಾಂಬಾರಿಗೆ ಆಲೂಗೆಡ್ಡೆ ಬದನೆಕಾಯಿ ಹಾಕಿದ್ರೆ ಅದ್ರ ರುಚಿ ಇನ್ನೂ ಚೆನ್ನಾಗಿರುತ್ತೆ ಅಂತ. ಮತ್ತು ಇದನ್ನೆಲ್ಲ ಈ ರೀತಿ ಒಂದ್ಸರಿ ಮಿಕ್ಸ್ ಮಾಡಿಕೊಂಡು ನೀರು ಎಷ್ಟು ಬೇಕಷ್ಟನ್ನು ನೋಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ನೀವು ಇದನ್ನು ಒಂದು 2 ವಿಷಲ್ಲು ಕೂಗಿಸ್ಕೊಳ್ಳಿ. 2 ವಿಷಲ್ ಕೂಗಿದ್ರೆ ಸಾಕು, ಹುಳಿ ಸಾರು ರೆಡಿ ಆಗುತ್ತೆ. ತುಂಬಾ ಈಸಿ ಇದು, ತುಂಬ ಏನು ನಿಮಗೆ ಟೈಮ್ ತೊಗೊಳ್ಳಲ್ಲ. ಏನು ಸಾಂಬಾರು ಮಾಡೋದು ಅಂತ ಯೋಚನೆ ಮಾಡೋವಾಗ ಈ ಥರ ಒಂದು ವೆರೈಟಿಯಾಗಿ ಕರ್ಮೀನ್ ಇದ್ದಾಗ ಈ ರೀತಿ ಹುಳಿ ಸಾರಲ್ಲಿ ಎಲ್ಲದಕ್ಕೂ ಅನ್ನೋದಕ್ಕಿಂತ ಹಸಿ ಅವರೆಕಾಯಿ ಜೊತೆ ಹಾಕಿದಾಗ ತುಂಬ ಚೆನ್ನಾಗಿ ಬರುತ್ತೆ ಇದ್ರ ರುಚಿ. ಈಗ ಒಂದು ಬಾಣಲಿಯಲ್ಲಿ ಕರ್ಮೀನನ್ನು ತೊಗೊಂಡು ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೋಬೇಕು. ನೀವು ಇದನ್ನು ಫ್ರೈ ಮಾಡೋವಾಗ ಯಾವುದೇ ಥರದ ಎಣ್ಣೆ ಎಲ್ಲ ಹಾಕಕ್ಕೆ ಹೋಗಬೇಡಿ, ಡ್ರೈ ಫ್ರೈಯೇ ಮಾಡ್ಕೋಬೇಕು. ಏನು ಹಾಕ್ತೀರಾ ಬರೀ ಬಾಣಲಿಯಲ್ಲಿ ಈ ರೀತಿ ಇದನ್ನು ಹುರ್ಕೋಬೇಕಾಗತ್ತೆ. ನೋಡಿ, ಇದೆಲ್ಲ ಈ ರೀತಿ ಚೆನ್ನಾಗಿ ಫ್ರೈ ಆದಮೇಲೆ ಇದನ್ನು ಒಂದು ಪ್ಲೇಟ್ಗೆ ತೊಗೊಂಡು ನೀರಿನಲ್ಲಿ ಒಂದು 5 ರಿಂದ 6 ಸತಿ ನೀವು ಇದನ್ನು ತೊಳ್ಕೊಬೇಕಾಗತ್ತೆ. ಚೆನ್ನಾಗಿ ತೊಳಿಬೇಕು. ಇದರಲ್ಲಿರುವಂತಹ ಧೂಳಿನಂಶ ಎಲ್ಲ ಚೆನ್ನಾಗಿ ಹೋಗೋ ರೀತಿ ಇದನ್ನು ನೀಟಾಗಿ ನಾವು ತೊಳ್ಕೊಬೇಕಾಗತ್ತೆ. ಒಂದು 5 ರಿಂದ 6 ಸರಿ ನೀವು ಇದನ್ನು ನೀರು ಹಾಕಿ ಚೆನ್ನಾಗಿ ತೊಳ್ಕೊಳ್ಳಿ. ಇದು ನಾವು ಚೆನ್ನಾಗಿ ತೊಳಿತೀವಲ್ವ, ಸೊ ತೊಳೆಯೋವಾಗಲೇ ಆಲ್ಮೋಸ್ಟು ಎಲ್ಲ ಮೆತ್ತಗಾಗಿರುತ್ತೆ. ಈ ಒಂದು ಡ್ರೈ ಫಿಶ್ಶು ಫುಲ್ ಎಲ್ಲ ಮೆತ್ತಗಾಗಿರುತ್ತೆ. ಮತ್ತು ಇದು ಫಸ್ಟು ಒಂದು ಸರಿ ಸ್ವಲ್ಪ ಉಗುರು ಬೆಚ್ಚಗಿನ ನೀರಿನಲ್ಲಿ ಫಸ್ಟು ಟ್ರಿಪ್ ತೊಳ್ಕೊಳ್ಳಿ. ನಂತರ ಬೇಕಾದರೆ ಒಂದು 4-5 ಸರಿ ತಣ್ಣೀರನ್ನಲ್ಲೇ ನೀವು ಹಾಗೆ ತೊಳೆದು ತೊಗೋಬೋದು. ಈ ರೀತಿ ಎಲ್ಲ ಚೆನ್ನಾಗಿ ತೊಳೆದ್ಬಿಡಿ. ಮತ್ತು ಇದರಲ್ಲಿ ಒಂದು ಸ್ಮಾಲ್ ತಲೆ ಪೀಸ್ ಎಲ್ಲ ಬರುತ್ತಲ್ಲ, ಅದನ್ನೆಲ್ಲ ನೀವು ಕಟ್ ಮಾಡಿ ತೆಗೆದುಬಿಡಿ. ಅದನ್ನೆಲ್ಲ ಹಾಕಕ್ಕೆ ಹೋಗಬೇಡಿ. ಅದನ್ನೆಲ್ಲ ತೆಗೆದು ಚೆನ್ನಾಗಿ ಈ ರೀತಿ ತೊಳ್ಕೊಂಡು ಒಂದು ಪ್ಲೇಟ್ನಲ್ಲಿ ತೊಗೊಳ್ಳಿ. ನಂತರ ನಮಗೆ ಇಲ್ಲಿ ಸಾಂಬಾರು ಆಲ್ರೆಡಿ ರೆಡಿಯಾಗಿರುತ್ತೆ. ಒಂದು 2 ವಿಷಲ್ ಕೂಗಿದ ತಕ್ಷಣ ಸಾಂಬಾರು ರೆಡಿ ಆಗಿರುತ್ತಲ್ವ. ಸೊ ನಾನು ಇವಾಗ ಕುಕ್ಕರ್ ವಿಷಲ್ಲು ಕೂಗಿದೆ, ಓಪನ್ ಮಾಡಿ ನೋಡ್ತೀನಿ. ಇಲ್ಲಿ ಸಾಂಬಾರು ರೆಡಿಯಾಗಿದೆ. ಈಗ ಇದನ್ನು ಸಾಂಬಾರು ರೆಡಿ ಆದಮೇಲೆ ಕರ್ಮೀನು ನಾವೇನು ತೊಳೆದು ಇಟ್ಕೊಂಡಿರ್ತೀವೋ ಅದನ್ನು ಇದರಲ್ಲಿ ಹಾಕ್ಕೊಳ್ಳಿ. ಇದನ್ನು ಹಾಕ್ಕೊಂಡು ನಾವು ಮತ್ತೆ ಒಂದು ವಿಷಲ್ ಕೂಗಿಸ್ಬೇಕು ಆ ಥರ ಏನಿಲ್ಲ. ಒಂದು 5 ನಿಮಿಷ ಅಂದರೆ ಒಂದು 6 ರಿಂದ 7 ಕುದಿ ಬಂದರೆ ಸಾಕು ಸಾರು ನಿಮಗೆ. ಈ ಒಂದು ಕರ್ಮೀನು ಸಾಂಬಾರು ರೆಡಿ ಆಗುತ್ತೆ. ತುಂಬಾ ಈಸಿ ವೀಕ್ಷಕರೇ, ತುಂಬ ಚೆನ್ನಾಗಿರುತ್ತೆ. ಇದು ನಿಮಗೆ ಬಿಸಿ ಬಿಸಿ ಮುದ್ದೆ ಜೊತೆ, ಅನ್ನದ ಜೊತೆ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಖಂಡಿತವಾಗ್ಲೂ ನಿಮ್ಗೆ ಇಷ್ಟ ಆಗುತ್ತೆ. ಒಂದು ಸರಿ ನೀವು ಇದನ್ನು ಟ್ರೈ ಮಾಡಿ ನೋಡಿ. ಈ ರುಚಿಯಾದ ಕರ್ಮೀನ್ ಹುಳಿ ಸಾರು ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ. ವೀಕ್ಷಕರೇ, ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ನಾನು ಮುಂದೆ ಹಾಕೋ ಎಲ್ಲ ಹೊಸ ವಿಡಿಯೋ ನೋಟಿಫಿಕೇಷನ್ಸ್ ಕೂಡ ನಿಮಗೆ ಬರುತ್ತೆ. ಇನ್ನು ಮುಂದೆ ಹೊಸ ವಿಡಿಯೋಗಳೊಂದಿಗೆ ಸಿಗೋಣ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.